ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಂಪಿ ಉತ್ಸವದಲ್ಲಿ ಕಲಾವಿದರ ದಂಡು ಮನರಂಜನೆ ನೀಡುತ್ತಿದೆ. ನಿನ್ನೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿ ಆಗಮಿಸಿತ್ತು. ಗಿಲ್ಲಿ ಡೈಲಾಗ್ಗೆ ಜನ ನಕ್ಕು ನಕ್ಕು ಸುಸ್ತಾದ್ರೆ ಅರ್ಜುನ್ ಜನ್ಯ ಮ್ಯೂಸಿಕ್ಗೆ ನೆರೆದಿದ್ದವರು ಮನಸೋತು ಹೋದ್ರು. ಗಿಲಿಯ ಬಿಂದಾಸ್ ಸ್ಟೆಪ್ಸ್, ಕಾವ್ಯ ಟಪಾಂಗುಚಿ ಡ್ಯಾನ್ಸ್, ನಿರೂಪಕ ನಿರಂಜನ್ ಕಾಮಿಡಿ, ಕಿಕ್ಕಿರಿದು ಸೇರಿದ ಜನ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್, ಇಷ್ಟೆಲ್ಲ ರಂಗು ನೀಡಿದ್ದೆ ಹಂಪಿ ಉತ್ಸವ. ಹಂಪಿ ಉತ್ಸವಕ್ಕೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮೆರುಗು. ಗಿಲ್ಲಿ ಕಾವ್ಯರನ್ನ ಕಂಡು ಕುಣಿದು ಕುಪ್ಪಳಿಸಿದ ಜನ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಹಂಪಿ ಉತ್ಸವ ಎರಡನೇ ದಿನವೂ ಅದ್ಧೂರಿಯಾಗಿ ನಡೆದಿದೆ. ನಿನ್ನೆ ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಡಿಕೆಯಲ್ಲಿ ಸಿರಿಧಾನ್ಯ ಹಾಕುವ ಮೂಲಕ ಶಾಸಕ ಎಚ್.ಆರ್. ಗವಿಯಪ್ಪ ಚಾಲನೆ ನೀಡಿದ್ರು. ಬಳಿಕ ಗೋಲ್ಡನ್ ಸ್ಟಾರ್ ಗಣೇಶ ಸೇರಿದಂತೆ ಕಲಾವಿದರ ದಂಡೆ ಆಗಮಿಸಿ ನೃತ್ಯಗಳಿಂದ, ಸಾಹಿತಿಗಳ ಹಾಡಿನಿಂದ ಪ್ರೇಕ್ಷಕರನ್ನ ರಂಜಿಸಿದ್ರು. ವಿಶೇಷವಾಗಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ನೆರೆದ ಜನ ಕುಣಿದು ಕುಪ್ಪಳಿಸಿದ್ರು. ಮಸ್ತ್ ಮಲೈಕಾ ಸಾಂಗಿಗೆ ಕಾವ್ಯ ಫುಲ್ ಡ್ಯಾನ್ಸ್ ಮಾಡಿದ್ರು. ಯಶ ನಟನೆಯ ಮಾಸ್ಟರ್ ಪೀಸ್ ಸಿನಿಮಾ ಸಾಂಗಿಗೆ ಗಿಲ್ಲಿ ಸಖತ್ ಸ್ಟೆಪ್ಸ್ ಹಾಕಿದ್ರು. ಗಿಲ್ಲಿ ಮತ್ತು ಕಾವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಜನ ಶಿಳ್ಳೆ ಚಪ್ಪಾಳೆ ಹಾಕಿ ಸಂಭ್ರಮಿಸಿದ್ರು. ಗಿಲ್ಲಿಯ ಹಳ್ಳಿ ಸೊಗಡಿನ ಮಾತಿಗೆ ಜನ ನಕ್ಕು ನಕ್ಕು ಸುಸ್ತಾಗಿದ್ರು. ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದ್ರೆ ಎಲ್ಲ ಕರ್ನಾಟಕ ಜನ ಇವತ್ತು ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು. ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿ ಹಿಂಗೆಲ್ಲ ಮಾಡ್ತಾರೆ ಅಂತ ಸತ್ಯವಲ್ವೇ ಅನ್ಕದ್ರೆಲ್ಲ ಸಖತ್ ಖುಷಿ ಆಯ್ತು. ಆಕ್ಚುಲಿ ಕಾವ್ಯ ಕೂಡ ಬಿಗ್ ಬಾಸ್ ಗಿಲ್ಲಿ ಲವ್ ಬಗ್ಗೆ ಹೇಳಿದ್ದನ್ನ ಕೇಳಿ ಜನ ಥ್ರಿಲ್ ಆದ್ರು. ಒಂದು ಒಳ್ಳೆ ಸ್ನೇಹ, ಒಂದು ಒಳ್ಳೆ ಗೆಳೆತನ, ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ. ಗೆಳೆತನದ ಪ್ರೀತಿ. ಗಿಲ್ಲಿ ಕಾವ್ಯರನ್ನ ನೋಡೋದಕ್ಕೆ ಅಂತಲೇ ಜನ ಕಿಕ್ಕಿರಿದು ಸೇರಿದ್ರು. ಹೀಗಾಗಿ ಹಂಪಿಯ ಕಡ್ಡಿರಾಂಪುರದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅರ್ಜುನ್ ಜನ್ಯರ ಸಂಗೀತ ರಸ ಸಂಜೆಯಲ್ಲಿ ಜನ ತೇಲಿದ್ರು. ಇತ್ತ ಗಾಯಕಿ ಸಂಗೀತ ಕಟ್ಟಿ ಅವರ ಎಲ್ಲಿ ಕಾಣಿರೋ ಹಾಡು ಮನ ಸೆಳೆಯಿತು. ವಿನಾಯಕ ಬಡಿಗೇರ, ಟಿವಿ9 ಬಳ್ಳಾರಿ.